ತಂತ್ರಗಾರಿಕೆ ಕುತಂತ್ರ ಯಾರು ಹೇಗೆ ಇರಲಿ ನನ್ನ ಪೀಠಭದ್ರವಾಗಿರಬೇಕು. ಅಯ್ಯೋ, ನೀನು ಮಾಡಿದ ಒಂದು ಅವಸ್ಥೆ ಏನೋ, ಕೆಲವೊಂದು ಘಟನೆಗಳೇ ಸನಾತನವಾಗಿರುವಂತಹ ಧರ್ಮವನ್ನು ಉಳಿಸುವುದು ಯಾರು? ಮುನಿಗಳು ಅಲ್ವಾ? ಅಂತಹ ಮಹಾಮನಿಗಳಾಗಿರುವಂತಹ ದೂರ್ವಾಸ ಮಹಾಮುನಿಗಳು ಮಾಲಿಕೆಯನ್ನೊಂದು ಕೊಡಬೇಕು, ಇವನ ಕುತ್ತಿಗೆಗೆ ಹಾಕಬೇಕು ಎಂದಾಕ್ಷಣ ಅಹಂಕಾರದಿಂದ ವರ್ತಿಸಿದಂತೆ ಅದೇ ಮಾಲಿಕೆಯನ್ನು ಆನೆ ಸೊಂಡಿಲಿಗೆ ಕೊಟ್ಟೆ. ಈಚುಕಿ ಹಾಕಿದ್ದು ಆನೆಗೇನು ಗೊತ್ತು? ಮಾಣಿಕ್ಯದ ಬೇರೆ ಇರಲೇ ಆ ಕುತ್ತಿಗೆ ಎಲ್ಲ ಸಿಟ್ಟುಕೊಂಡಿರುವಂತಹ ದೂರ್ವಾಸ ಮುನಿಗಳು ಶಾಪವನ್ನೇ ಕೊಟ್ಟರು. ಇಲ್ಲಿರುವಂತಹ ಮಂತ್ರಪಾಲಾಗಿ ಬರಲಿ ಇದೆಯಲ್ಲ, ದಿಕ್ಕಾಪಾಲಾಗಿ ಎಲ್ಲಿ ಉಂಟು, ಸ್ವರ್ಗದಲ್ಲಿ ಏನು ಎಲ್ಲ ಕಳೆದುಕೊಂಡಂತ ನೀನು ಆಮೇಲೆ ಹರಿಯಲ್ಲಿಗೆ ಹೋಗಿ ಹರಿ ರೂಪದಂತೆ ಇಲ್ಲಿಗೆ ಬಂದಿದ್ದೇನೆ ಅಂತ ನಮ್ಮ ಸಹಾಯವನ್ನು ಪಡೆದು ನಮಗೆ ಮೋಸ ಮಾಡಿ ಇಲ್ಲಿ ಕುಳಿತಿರುವ ಹೇಳಿಸುವುದಕ್ಕೆ ಒಪ್ಪಿದೆ ಅಂತ ಹೇಳಿದಾಗ ಬಿಟ್ಟುಕೊಡ್ತೇನೆ ಅಂತೇಳಿ ಅರ್ಥ ಅಲ್ಲ. ನೀವು ಬಿಟ್ಟು ಕೊಡದಿದ್ರು ನಾವು ಬಿಡುದು, ನೀವು ಬಿಡುವುದಿಲ್ಲ ಅಂದ್ರೆ ನಾವು ಕೊಡುವುದಿಲ್ಲ. ಇಷ್ಟು ವರ್ಷ ಅದೇ ಗಾಡಿಯನ್ನು ಗಟ್ಟಿ ಮಾಡಿಕೊಂಡು ಕೂತಿದೆಯಲ್ಲ, ಇದು ನೋಡು ಸ್ವಲ್ಪ ಸಮಯ ಅಲ್ಲ, ಇದು ನೋಡು ನಾನು ಈಗಲೂ ಎಷ್ಟು ಸಮಯ ಆಗುದು, ನಿನ್ನ ಅಜ್ಜನ ಪಿಜ್ಜನ ಕಾಲದಿಂದಲೂ ನಾನು ಚಿರ ಯುವಕ, ನೀನು ಪರ ಯುವಕ. ಯೋಗ ಉಂಟು ಅಲ್ಲ, ನೀವು ನಾವು ಸೇರಿ ಸಂಪಾದನೆ ಮಾಡಿದಂತ ಫಲಗಳನ್ನು ನಿಮಗೆ ಉಣ್ಣುವುದಕ್ಕಾಗಲಿಲ್ಲ. ಯಾಕೆ? ಅದು ನಿಮ್ಮ ದುರಾದೃಷ್ಟ. ನಿಮಗೆ ದುರಾದೃಷ್ಟ. ಮೊದಲ ವರ್ಷ ಕೇಳಿದ್ರೆ 59, ನಾಲ್ಕು ಕೇಳಿದ್ರೆ 59. ದೇವತೆಗಳಿಗೆ ಮುಪ್ಪು ಎಂಬುದಿಲ್ಲವೋ? ದೇವತೆಗಳು ನಿತ್ಯ ಯುವಕರು. ಈಗ ಇವತ್ತಿದ್ದವ ನಾಳೆ ಹೇಳಿಕಾಗ್ತದೆ. ಇಲ್ಲಿ ಕೇಳ, ಹೌದೇನೋ? ಸ್ವರ್ಗದ ಬದುಕು ಬಯಸುವುದು ಸರಿಯಲ್ಲ. ಯಾಕೆಂದ್ರೆ ಇಲ್ಲಿ ಸಂಪತ್ತು ಜನಸೇವೆ